ನಮಸ್ಕಾರ, ನನ್ನ ಹೆಸರು ಗೋಪಿಚಂದ್ ಅಂತ, ನೆಕ್ಸ್ಟ್ ಡಾಕ್ಟರ್ಸ್ ಅಕಾಡೆಮಿ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ನಮ್ಮ ಹತ್ರ ಇಂಟಿಗ್ರೇಟೆಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಇದೆ. ಇದು 1 year ಪ್ರೋಗ್ರಾಮ್. ಜೂನ್ 3ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದೊಂದು 11 months ಪ್ರೋಗ್ರಾಮ್ ಇರುತ್ತೆ. ನಿಮ್ಗೆ ಫಸ್ಟ್ ಒಂದು 15 days ಬೇಸಿಕ್ಸ್, ಏನೇನ್ ಬೇಸಿಕ್ಸ್ ಬೇಕೋ, ನೀಟ್ ಕೋಚಿಂಗ್ ಯಾವ ಬೇಸಿಕ್ಸ್ ಬೇಕಾಗಿತ್ತು ಆ ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ಟು ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ 15 days ಬೇಸಿಕ್ಸ್ ಕೊಡ್ತೀವಿ, ಆಮೇಲೆ ಒಂದು 7-8 months ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಕೊಡ್ತೀವಿ. ಆದ್ಮೇಲೆ 3 months ಮಿನಿಮಮ್ 3 months ರಿವಿಷನ್ ಪ್ರೋಗ್ರಾಮ್ ಇರುತ್ತೆ. ಆ 3 months ಅಲ್ಲಿ ಲಾಸ್ಟ್ 1 month ಏಪ್ರಿಲ್ ಮಂತ್ 25 ಗ್ರ್ಯಾಂಡ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇದೊಂದು ಸಕ್ಸಸ್ಫುಲ್ ಫಾರ್ಮ್. ನೆಕ್ಸ್ಟ್ ಜನ್ ಅಕಾಡೆಮಿಲಿ ಮಿನಿಮಮ್ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇರ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಜನ್ ಅಕಾಡೆಮಿಯಲ್ಲಿ ಊಟ ಎಲ್ಲಾನು ನಮ್ಮ ಸ್ವಂತ ಅಡಿಗೆ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀವಿ. ಅದು ನಿಮ್ಗೆ ಸೇಫ್ಟಿ ಇರುತ್ತೆ, ಇನ್ನೊಂದು ಹೆಲ್ದಿನೂ ಆಗುತ್ತೆ. ನಮ್ಮ ಮೆಟೀರಿಯಲ್ ನೀಟ್ ಎಕ್ಸಾಮ್ಗೆ ಟಾರ್ಗೆಟ್ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಬರ್ದಿರೋ ಮೆಟೀರಿಯಲ್ ಇರುತ್ತೆ. ಅದು ನಿಮ್ಮ ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ. ನಮ್ಮ ಹತ್ರ ಪ್ರತಿ ವಾರ ಮಂಡೇ ಟು ಸ್ಯಾಟರ್ಡೆ, ಸೋಮವಾರದಿಂದ ಶನಿವಾರ ತನಕ ಯಾವ ಪಾಠ ಮಾಡ್ತೀವೋ ಆ ಟಾಪಿಕ್ಸ್ ಮೇಲೆ ಸಂಡೇ ಭಾನುವಾರ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ನಂತರ ಪೇಪರ್ ಡಿಸ್ಕಷನ್ ಇರುತ್ತೆ. ಅಂಡ್ ಪ್ರತಿ ಬುಧವಾರ ನಾವು ರಿವಿಷನ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತೀವಿ. ಅಂದ್ರೆ ಸೋಮವಾರದಿಂದ ಶನಿವಾರ ಏನ್ ಪಾಠ ಮಾಡ್ತೀವೋ ಅದು ಸಂಡೇ ಭಾನುವಾರ ಎಕ್ಸಾಮ್ ಇರುತ್ತೆ, ಜೊತೆಯಲ್ಲಿ ಬುಧವಾರ ರಿವಿಷನ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಸಿಲೆಬಸ್ ಮುಗಿದ ನಂತರ ಡೈಲಿ ಟೆಸ್ಟ್, ಪ್ರತಿ ದಿನ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ. ಆದ್ಮೇಲೆ ಗ್ರ್ಯಾಂಡ್ ಟೆಸ್ಟ್ 25 ಗ್ರ್ಯಾಂಡ್ ಟೆಸ್ಟ್ ಮಾಡ್ತೀವಿ. ಅದು ನಿಮ್ ಮಕ್ಕಳಿಗೆ ಕ್ಲಿಯರ್ ಮಾಡಕ್ಕೆ, ನೀಟ್ ಕ್ಲಿಯರ್ ಮಾಡಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಹತ್ರ ಎಲ್ಲಾ ಎಕ್ಸಾಮಿನೇಷನ್ಸ್ ಎಲ್ಲ ಸೇರಿ ಕಡಿಮೆ ಅಂದ್ರೆ ಒಂದು 120 ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಯಾಕಪ್ಪ ಇಷ್ಟು ಎಕ್ಸಾಮ್ಸ್ ಅಂದ್ರೆ, ನೀವು ಎಷ್ಟು ಎಕ್ಸಾಮ್ಸ್ ಬರ್ದಿರ್ತೀರೋ ಅಷ್ಟು ಪರ್ಫೆಕ್ಷನ್ ಆಗುತ್ತೆ. ಆ ಎಕ್ಸಾಮ್ ಟೆನ್ಷನ್ ನೆನಪಿಟ್ಕೊಳ್ಳಿ. ಆ 3 ಗಂಟೆ ಎಕ್ಸಾಮ್ ಏನ್ ಬರ್ದಿರ್ತೀರೋ, ಎಕ್ಸಾಮ್ ಹಾಲ್ ಕೂತ್ಕೊಂಡು ನೀವೇನ್ ಮಾಡ್ತಿರೋ ಅದು ನಿಮ್ ಫೇಟ್ ಬದಲಾಗುತ್ತೆ. ಆ ಒಂದು ಫೀಲಿಂಗ್, ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಸುಮಾರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಮಕ್ಕಳಿಗೆ ರಿಪೀಟೆಡ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡುವಾಗ ಆ ಪ್ಲಾನಿಂಗ್ ಆಗಲಿ, ಎಕ್ಸಾಮ್ ಪ್ಲಾನಿಂಗ್ ಆಗಲಿ, ಆ ವಿತಿನ್ 3 hours ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ ಬೆಟರ್ ಬರುತ್ತೆ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಾವು 25 ಗ್ರ್ಯಾಂಡ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಕಡಿಮೆ ಅಂದ್ರೆ 120ರಿಂದ 150 ಮಾರ್ಕ್ಸ್ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 4 ಸಬ್ಜೆಕ್ಟ್ಸ್ ಕಡಿಮೆ ಅಂದ್ರೆ 100 ಮಾರ್ಕ್ಸ್ ಆ್ಯಡ್ ಆದ್ರೇನು ಗ್ರ್ಯಾಂಡ್ ಟೆಸ್ಟ್ ಮಾರ್ಕ್ಸ್ ನಿಮ್ಗೆ 400 ಮೇಲೆ ಬರುತ್ತೆ. ಚೂರು ಒಂದು 150-200 ಮಾರ್ಕ್ಸ್ ಆ್ಯಡ್ ಆಗಿದೆ ಅಂದ್ರೆ ನಿಮ್ ಫೇಟೇ ಬದಲಾಗುತ್ತೆ. ಇದು ನೆಕ್ಸ್ಟ್ ಜನ್ ಕೊಡೋ ಗ್ಯಾರಂಟಿ. ನೆಕ್ಸ್ಟ್ ಜನ್ ಅಕಾಡೆಮಿ ಲೋಯೆಸ್ಟ್ ಪಾಸಿಬಲ್ ಫೀ ಸ್ಟ್ರಕ್ಚರ್ ಕೊಡ್ತಾ ಇದೀವಿ ವಿತೌಟ್ ಕಾಂಪ್ರಮೈಸಿಂಗ್ ದ ಕ್ವಾಲಿಟಿ. ಅದಕ್ಕೆ ನಮ್ಮ ಟ್ಯಾಗ್ ಲೈನ್ ಇರುತ್ತೆ, ಕ್ವಾಲಿಟಿ ಎಜುಕೇಶನ್ ವಿತ್ ಲೋಯೆಸ್ಟ್ ಪಾಸಿಬಲ್ ಫೀ ಅಂತ. ನೆಕ್ಸ್ಟ್ ಜನ್ ಅಕಾಡೆಮಿಯಲ್ಲಿ ಮಿನಿಮಮ್ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋರೇ ಇರ್ತಾರೆ. ಬೇರೆ ಕಡೆ ಒಳ್ಳೆ ರ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿರೋರು, ನ್ಯಾಷನಲ್ ವೈಡ್ ಪ್ರೋಗ್ರಾಮ್ಸ್ ಮಾಡಿರೋರು, ಒಳ್ಳೆ ಟೀಚರ್ಸ್, ನಮ್ಮ ಆತ್ಮೀಯರು, ಗೊತ್ತಿರೋರನ್ನ ತಗೊಂಡಿದ್ವಿ. ಅವರಿಂದ ನಿಮ್ಗೆ ಖಂಡಿತ ಈ ಪ್ರೋಗ್ರಾಮ್ ಅನುಕೂಲ ಆಗುತ್ತೆ. ನೀಟ್ ಲಾಂಗ್ ಟರ್ಮ್ ಅಂದ್ರೆ ಎಲ್ಲರಿಗೆ ಒಂದು ಡೌಟ್ ಇರುತ್ತೆ. ಸುಮಾರು ಅಕಾಡೆಮೀಸ್ ಇದಾವೆ, ಒಂದೊಂದು ಸ್ಟ್ರೀಟ್ಗೆ ಒಂದು ಅಕಾಡೆಮಿ ಇದೆ, ಯಾವ ಅಕಾಡೆಮಿ ಸೇರಿಸಬೇಕು, ಏನಪ್ಪಾ ಎಲ್ಲರೂ ನಮ್ಮ ಹತ್ರ ರ್ಯಾಂಕ್ಸ್ ಬರುತ್ತೆ, ಎಲ್ಲರೂ ನಮ್ಮ ಹತ್ರ ಚೆನ್ನಾಗಿರುತ್ತೆ, ಎಲ್ಲರೂ ನಮ್ಮ ಹತ್ರ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆಸ್ ಎ ಪೇರೆಂಟ್ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ ಯಾವ ಅಕಾಡೆಮಿ ಸೇರಿಸಬೇಕು ಅಂತ ಅಲ್ವಾ. ನಾನೇನ್ ಹೇಳ್ತೀನಿ ಅಂದ್ರೆ ಒಂದು 5 ಪಾಯಿಂಟ್ಸ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದು ಅಕಾಡೆಮಿ ಸೇರಿಸ್ಬೇಕಂದ್ರೆ ಒಂದು 5 ಪಾಯಿಂಟ್ಸ್ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಇಷ್ಟ ಆದ್ರೆ ಸೇರ್ಕೊಳ್ಳಿ, ಇಲ್ಲಾಂದ್ರೆ ಬೇರೆ ಅಕಾಡೆಮಿ ಹೋಗಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಳ್ಳೆ ಟೀಚರ್ ಇರ್ಬೇಕು. ನಿಮ್ ಮಗು ಕ್ಲಾಸ್ ಅಲ್ಲಿ ಯಾರು ಪಾಠ ಮಾಡ್ತಾರೋ, ಬೋರ್ಡ್ ಮೇಲೆ ಯಾರು ಪಾಠ ಮಾಡ್ತಾರೋ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಎಷ್ಟೊಂದು ಕಷ್ಟ ಇರುತ್ತೆ ಅವ್ರಿಗೆ, ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟ ಇದೆ ನನ್ಗೆ ಹಾರ್ಡ್ ಅಂತ ಹೇಳ್ತಾರೆ. ಅಂತ ಟಾಪಿಕ್ ನಿಧಾನವಾಗಿ ಹೇಳ್ಬಿಟ್ಟು ಅವ್ರಿಗೆ ಕ್ಲಿಯರ್ ಮಾಡಿ ಈಸಿ ಮೆಥಡ್ ಅಲ್ಲಿ ಮಾಡಿದವ್ರಿಗೆ ಅವ್ರಿಗೆ ಅನುಕೂಲ ಆಗುತ್ತೆ. ಕಷ್ಟ ಇರೋ ಟಾಪಿಕ್ಸ್ ನಿಧಾನವಾಗಿ ಹೇಳ್ಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಡೌಟ್ ಕ್ಲಾರಿಫಿಕೇಶನ್ ಮಾಡಿ ಒಂದು ಎಕ್ಸಾಂಪಲ್ ಇಲ್ಲಾಂದ್ರೆ 2 ಇಲ್ಲಾಂದ್ರೆ 3 ಆ ತರ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ ಇದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ಹೈಲಿ ಎಕ್ಸ್ಪೀರಿಯನ್ಸ್ ಟೀಚರ್ ಇರೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು ನಿಮ್ಗೆ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಊಟ ಚೆನ್ನಾಗಿರ್ಬೇಕು. ಯಾಕೆ 3 ಸರಿ ನೀವು ಓದ್ತಾ ಇದ್ರೆ ಇಲ್ವೋ ಗೊತ್ತಿಲ್ಲ, ಬಟ್ ಊಟ ಮಾಡ್ಬೇಕಲ್ವಾ. ಸೊ ಊಟ ಚೆನ್ನಾಗಿರ್ಬೇಕು.
ಚೆನ್ನಾಗಿದ್ರೆ ಅವ್ರು ಸೆಟ್ಲ್ ಆಗ್ತಾರೆ. ಸರ್ ನಾವು ಊಟ ಮಾಡಕ್ಕೆ ಬಂದಿಲ್ಲ ಸರ್, ನಮ್ಮ ಮಗು ಏನೊಂದು ಮಾಡಿ ಅಂತ ಹೇಳ್ತಾರೆ. ಅಲ್ಲಪ್ಪ, ಊಟ ಮಾಡ್ಬೇಕು, ಊಟ ಮಾಡಕ್ಕೆ ಯಾರು ಬರಲ್ಲ ಅಲ್ವಾ? ಇಲ್ಲಿ ಸೆಟ್ಲ್ ಆಗ್ಬೇಕಂದ್ರೆ ಊಟನೂ ಚೆನ್ನಾಗಿರ್ಬೇಕು. ನಾಳೆ ಊಟ ಸರಿಯಾಗಿಲ್ಲ, ಊಟ ಮಾಡಿಲ್ಲ, ಏನೋ ತೊಂದರೆ ಆಯ್ತು ಅಂದ್ರೆ ಓದಕ್ಕೆ ಆಗಲ್ಲ. ಅದಕ್ಕೆ ಊಟನೂ ಚೆನ್ನಾಗಿರ್ಬೇಕು. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದು ನಿಮ್ಗೆ ಒಳ್ಳೆ ಮೆಟೀರಿಯಲ್ ಇರಬೇಕು. ಯಾಕೆ? ಟೀಚರ್ ಬಂದು ಒಂದ್ ದಿವಸಕ್ಕೆ 1 hour 2 hour ನಿಮ್ಮ ಹತ್ರ ಪಾಠ ಮಾಡ್ತಾರೆ ನಿಮ್ಮ ಮಗುಗೆ. ಬಟ್ ಅವ್ರ ಹತ್ರ ಇರೋದು ಬುಕ್ಕೆ. ಆ ಬುಕ್ಕು ಈ ತರ ನಮ್ಮ ಬುಕ್ಕು ಯಾವ್ದು ಕೊಡ್ತೀವೋ ಅದು ಪರ್ಫೆಕ್ಟ್ ಆಗಿರ್ಬೇಕು. ಆ ಬುಕ್ ಯಾವ ರೀತಿ ಇರ್ಬೇಕಂದ್ರೆ ಮಿನಿಮಮ್ ಒಂದು 400-500 ಕ್ವಶನ್ಸ್ ಒಂದೊಂದು ಚಾಪ್ಟರ್ಗೆ ಇದ್ರೆ ಏನಾಗುತ್ತೆ ಅಂದ್ರೆ ಆ ಮಾಡಲ್ಸ್ ಎಲ್ಲಾನು ಪ್ರತಿಯೊಂದು NCERT ಅಲ್ಲಿ ಏನ್ ಲೈನ್ಸ್ ಇದಾವೋ ಆ ಎಲ್ಲಾ ಲೈನ್ಸ್ ಕ್ಲಿಯರ್ ಆಗ್ಬೇಕು. ಪ್ರತಿಯೊಂದು ಲೈನು 2-3 ಕ್ವಶನ್ಸ್ ಪ್ರಿಪೇರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಒಂದು ಚಾಪ್ಟರ್ ಅಲ್ಲಿ ಆ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಯಾವ ರೀತಿ ಕ್ವಶನ್ ಬಂದ್ರೇನೋ ನಾಳೆ ಆನ್ಸರ್ ಮಾಡ್ಬೇಕು. ಅಂತ ರೀತಿ ಮೆಟೀರಿಯಲ್ ಇದ್ರೆ ಸಕ್ಸಸ್ ಆಗ್ತಾರೆ. ನೆಕ್ಸ್ಟ್ ಅಲ್ಲಿ ನಮ್ಮ ಹತ್ರ ಆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಬರೆದಿರೋ ಮೆಟೀರಿಯಲ್ ಇದೆ, ಅದು ನಿಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ಥರ್ಡ್ ಪಾಯಿಂಟ್ ಏನೋ ಒಳ್ಳೆ ಮೆಟೀರಿಯಲ್ ಇರಬೇಕು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದು ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಯಾಕೆ? ನಿಮ್ ಮನೇಲಿದ್ರೆ ಒಬ್ಬ ಮಗು ಇದ್ರೆ ಎಷ್ಟು ಯೋಚನೆ ಮಾಡ್ತೀರಾ? ಬರೀ ಇಲ್ಲಿ ಇಷ್ಟು ಜನ ಇಟ್ಕೊಂಡು ಸೇಫ್ಟಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೇಫ್ಟಿನೂ ಇರಬೇಕು. ಅಂದ್ರೆ ಒಂದು ಅಕಾಡೆಮಿ ಸೇರಿಸ್ಬೇಕಂದ್ರೆ ಸೇಫ್ಟಿ ಇರಬೇಕು. ಈ ಕಾಲದಲ್ಲಿ ಸೇಫ್ಟಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತಲ್ವಾ? ಮಗು ಇದ್ರೇನೆ ಅಲ್ವಾ? ಸೊ ಸೇಫ್ಟಿನೂ ಇಂಪಾರ್ಟೆಂಟ್. 5ನೇ ಪಾಯಿಂಟ್ ಪೇರೆಂಟ್ಸ್ ನಿಮಗೋಸ್ಕರ ಇದು. ನಿಮ್ಗೆ ಎಲ್ಲಾ ಪೇರೆಂಟ್ಸ್ ನಮ್ಮ ಮಗುಗೆ ಒಳ್ಳೆ ಎಜುಕೇಶನ್ ಇರಬೇಕು, ಬಟ್ ಪಾಕೆಟ್ ಖಾಲಿ ಆಗಬಾರ್ದು ಅಂತ ಇರುತ್ತೆ. ಅಂದ್ರೆ ಕ್ವಾಲಿಟಿ ಎಜುಕೇಶನ್ ವಿತ್ ಲೋಯೆಸ್ಟ್ ಪಾಸಿಬಲ್ ಪ್ರೈಸ್. ಇದು ನೆಕ್ಷನ್ ಕೊಡುತ್ತೆ. ಅಂದ್ರೆ 5 ಪಾಯಿಂಟ್ಸ್: ಒಳ್ಳೆ ಟೀಚರ್, ಒಳ್ಳೆ ಫುಡ್, ಸೇಫ್ಟಿ, ಮೆಟೀರಿಯಲ್ ಅಂಡ್ ಪ್ರೈಸ್. ಈ 5 ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಈ 5 ಪಾಯಿಂಟ್ಸ್ ನಿಮ್ಗೆ ಎಲ್ಲಿ ಸ್ಯಾಟಿಸ್ಫೈ ಆಗ್ತಿರೋ ಅಲ್ಲೇ ಸೇರ್ತದೆ. ನೆಕ್ಸ್ಟ್ ಇಂದ ಈ 5 ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ.